ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, SSLC ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣವೇ ಒಂದಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ರಿಸಲ್ಟ್ ಬಂದಿದೆ. ಈ ರೀತಿ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನಿಮ್ಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಓಕೆನಾ. ಆಮೇಲೆ ಈ ರಿಸಲ್ಟಲ್ಲಿ ನೋಡಿದರೆ ನಮಗೆ NC ಅಂತ ಬಂದಿದೆ. ಇದಕ್ಕೆ ಯಾಕೆ ಬಂದಿದೆ ಮತ್ತು ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ಜೊತೆಗೆ ಚಾನಲ್ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಇವಾಗ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ಇದು ಯಾಕೆ ನಿಮಗೆ ಈ ರೀತಿ ನಿಮ್ಮ ರಿಸಲ್ಟ್ಗಳಲ್ಲಿ NC ಅಥವಾ ರಿಸಲ್ಟ್ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂತಂದರೆ ನಿಮ್ಮ ಒಂದು ಫಲಿತಾಂಶ ಏನಿದೆ ಅದು ಪಾಸ್ ಆಗಿಲ್ಲ ಅಂತ ಅರ್ಥ. 2000 ಈಗೇನು ಒಂದು 3 ವರ್ಷದಿಂದ 3 ಎಕ್ಸಾಮ್ಗಳನ್ನು ನಿಮಗೆ ಮಾಡಿದ್ರು, 1ನೇ ಎಕ್ಸಾಮಲ್ಲಿ ನೀವು ಪಾಸ್ ಆಗಿಲ್ಲ ಅಂತಂದರೆ ಫೇಲ್ಡ್ ಅಂತ ಕೊಡಬಾರ್ದು. ಅದಕ್ಕೆ NC ಅಂತ ಕೊಡೋಣ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲ್ಲ ಅಂತೇಳಿ. ಫೇಲ್ ಅಂತ ಕೊಟ್ಟರೆ ಟೆನ್ಷನ್ ಮಾಡ್ಕೊತಾರೆ. ನಾಟ್ ಕಂಪ್ಲೀಟೆಡ್ ಯಾಕಂದರೆ 3 ಎಕ್ಸಾಮ್ ಮಾಡಿದ್ದಾರೆ, ಇನ್ನೂ 3 ಎಕ್ಸಾಮ್ ಇರೋದ್ರಿಂದ ನಿಮ್ಮದು ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನೀವು ಈಗೇನು ಬಂದಿದೆ NC ಒಳಗಡೆ, NC ಅಂತಂದರೆ ನೀವು ಪಾಸ್ ಆಗಿಲ್ಲ, ನಾಟ್ ಕಂಪ್ಲೀಟೆಡ್. ಅಥವಾ ನೀವು ಟೋಟಲ್ ರಿಸಲ್ಟಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಯಾಕಿದೆ ಅಂದರೆ ನೀವು ಫೇಲ್ ಆಗಿದ್ದೀರಾ ಅಂತ ಅರ್ಥ. ಸೊ ಓಕೆ ಸರ್, NC ಅಂತ ಬಂದುಬಿಟ್ಟಿದೆ, ಈಗ ಏನು ಮಾಡಬೇಕು ಸೊಲ್ಯೂಷನ್ ಹೇಳಿ ಅಂತಂದರೆ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಕೊಳ್ರಿ, ಅಥವಾ ಟೋಟಲ್ ಅಂತ ಬರುತ್ತೆ, ಟೋಟಲಿಗೆ ಅಪ್ಲೈ ಮಾಡ್ಕೊಳ್ರಿ. ಅಂದರೆ ನೀವು ಬರೆದಿರೋದು ಜೆನ್ಯೂನ್ ಆಗಿದೆ, ನನಗೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅಂತಂದರೆ ನೀವು ರೀವ್ಯಾಲ್ಯೂಯೇಷನ್ಗೆ ಟ್ರೈ ಮಾಡ್ಬೋದು. ಇಲ್ಲ, ನಾನು ಬರೆದಿರೋದು ಸರಿ ಇರಲಿಲ್ಲ ಅಂತಂದರೆ ಎಕ್ಸಾಮ್ 2 ಬರುತ್ತೆ ನಿಮಗೆ, ಎಕ್ಸಾಮ್ 2 ಅದಕ್ಕೆ ನೀವು ಎಕ್ಸಾಮನ್ನು ಬರಿಬೋದು. ಆವಾಗ ಈಗ ಏನು NC ಅಂತ ಬಂದಿದೆಯಲ್ಲ, ಆ NC ಅಂತ ಬಂದಿರೋದನ್ನು ನೀವು ಅಷ್ಟೇ ಎಕ್ಸಾಮ್ಗಳನ್ನು ಕಟ್ಟಿ ಪಾಸ್ ಮಾಡಿಕೊಳ್ಬೋದು ಎಕ್ಸಾಮ್ 2ದಲ್ಲಿ. ಇಲ್ಲ, ನಾನು ಮತ್ತೆ ಏನಾದರೂ ಆಲ್ಟರ್ನೇಟ್ ಸೊಲ್ಯೂಷನ್ ಅಂದರೆ ಬೇರೆ ಯಾವ ಥರ ಸೊಲ್ಯೂಷನ್, ಒಂದು ರೀವ್ಯಾಲ್ಯೂಯೇಷನ್ ಹಾಕಬೇಕು, ಟೋಟಲ್ ಮಾಡಲಿಕ್ಕೆ ಹಾಕಬೇಕು, ಇಲ್ಲಪ್ಪ ಅಂದರೆ ಎಕ್ಸಾಮ್ 2 ಬರೀಬೇಕು. ಈ 3 ಆಪ್ಷನ್ ನಿಮ್ಮ ಹತ್ರ ಇರುವಂಥದ್ದು. ಈ 3 ಆಪ್ಷನ್ಗಳನ್ನು ನೀವು ಯೂಸ್ ಮಾಡಿಕೊಂಡು ನೀವು ನಾಟ್ ಕಂಪ್ಲೀಟೆಡ್ ಅಂತ ಏನು ಬಂದಿದೆಯಲ್ಲ ಅದನ್ನು P ಅಂತ ಮಾಡ್ಕೊಳ್ಳೋದು. P ಅಂದರೆ ಪಾಸು, P ಅಂತ ಮಾಡ್ಕೊಳ್ಬೋದು.